ನಮಸ್ಕಾರ ಎಲ್ಲ ನಮ್ಮ ಪ್ರೀತಿಯ ಸ್ನೇಹಿತರಿಗೆ, ಗುರು ಹಿರಿಯರಿಗೆ ಮತ್ತು ಹನುಮನ ಭಕ್ತರಿಗೆ. ಇಂದು ನಾವು ಪ್ರಾಕೃತಿಕವಾಗಿರುವ ಮತ್ತು ಐತಿಹಾಸಿಕವಾಗಿರುವ ಶ್ರೀ ವೀರಾಂಜನೇಯ ದೇವಸ್ಥಾನ ಕಾಸನಕಂಡಿಯಲ್ಲಿ ನಾನಿವತ್ತು ವಾಸವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸನ್ನಿಧಿಯಲ್ಲಿ ಇಲ್ಲಿ ಐತಿಹಾಸಿಕವಾಗಿರುವ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇದೆ. ಇದನ್ನು ತಿಮ್ಮಪ್ಪನ ಗುಡ್ಡ ಎಂದು ಕರೀತಾರೆ. ಹೊಸಪಡಿಯ ಸುತ್ತಮುತ್ತಲು ಇರುವಂಥ ಜನತೆ ಇದು ಐತಿಹಾಸಿಕವಾಗಿ ಮತ್ತು ಬಹಳ ಎತ್ತರದಲ್ಲಿ ಇರುವಂಥ ಗುಡ್ಡ ಇದಾಗಿದೆ. ಇಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮತ್ತು ವೀರಾಂಜನೇಯ ದೇವಸ್ಥಾನ ಇದೆ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಸತತವಾಗಿ 3 ವರ್ಷದಿಂದ ವಿದ್ಯಾದಾಸ್ ಬಾಬಾ ಅವರ ನೇತೃತ್ವದಲ್ಲಿ ಅಖಂಡ ರಾಮಾಯಣ ಪಾಠ 1 ನಿಮಿಷವೂ ನಿಲ್ಲದೆ 24 ತಾಸು ದಿನನಿತ್ಯ 3 ವರ್ಷದಿಂದ ಸತತವಾಗಿ ನಡೀತಾ ಇದೆ. ಇದು ನೋಡಲ್ಲ ಅಂತಂದು ಇವತ್ತು ನಾನು ಮತ್ತು ನಮ್ಮ ಹಿರಿಯರಾದ ಗುರುಗಳಾದ ಮಳೆಮಠ ಸ್ವಾಮಿಯವರು ಇವತ್ತು ವಿದ್ಯಾದಾಸ್ ಬಾಬಾ ಅವರು ನೋಡಿ ಬರ್ರಿ ಅಂತ ಕರೆದಿದ್ದಕ್ಕೆ ಇವತ್ತು ನಾವು ಇಲ್ಲಿ ಬಂದು ಇವತ್ತು ಇಲ್ಲಿ ವಾಸವನ್ನು ಮಾಡ್ತಾ ಇದ್ದೀವಿ. ಭಾಳ ಖುಷಿಯಾಗುತ್ತೆ. ಇಂಥ ಒಂದು ಪ್ರಾಕೃತಿಕವಾಗಿರೋ ಸಂದರ್ಭದಲ್ಲಿ ಗಾಳಿಯಲ್ಲಿ ಒಳ್ಳೆಯ ಗಾಳಿ, ತಂಪಾದ ಗಾಳಿ, ತುಂಗಭದ್ರಾ ನದಿಯ ತಪ್ಪಲಿನಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ, ಅದೇ ರೀತಿ ವೀರಾಂಜನೇಯನ ಸನ್ನಿಧಿಯಲ್ಲಿ ಇವತ್ತು ನಾನು ವಾಸ ಮಾಡ್ತಾ ಇದ್ದೀನಿ. ಈ ಗುಡ್ಡಗಾಡು ಪ್ರದೇಶದಲ್ಲಿ ಭಾಳ ಖುಷಿಯಾಗುತ್ತೆ. ತಾವು ಸಹ ಇಲ್ಲಿ ಬರ್ರಿ, ನೋಡ್ರಿ, ಆಮೇಲೆ ಇಲ್ಲಿ ವಾಸ ಮಾಡುವಂಥ ಇದನ್ನು ಮಾಡಿರಿ. ಈ ದೇವರ ಒಂದು ಕೃಪೆಗೆ ನೀವು ಪಾತ್ರರಾಗ್ರಿ ಅಂತ ನಾನು ಕೇಳಕ್ಕೆ ಬಯಸ್ತೀನಿ. ಇವತ್ತು ಸತತವಾಗಿ ಇವಾಗ ಎಷ್ಟು ಗಂಟೆ ಆಗಿದೆ ಅಂದರೆ 3 ಗಂಟೆ ಆಗಿದೆ. ರಾತ್ರಿ 3 ಗಂಟೆಯ ಸಮಯ. ಇವತ್ತು ದೇವಸ್ಥಾನ ಮತ್ತು ಇಲ್ಲೆಲ್ಲ ನೋಡಿ ಯಾವ ರೀತಿ ವಾತಾವರಣ. ಈ ಕಾಡಿನಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನನ ನೋಡೋಣ ಬನ್ನಿ. ಹೌದು ಬಾಬಾ, ತೆಗಿತ್ಯಾ? ಇವಾಗ ಸಮಯ ರಾತ್ರಿ 3 ಗಂಟೆ ಆಗಿದೆ. ಇವತ್ತು ವಿದ್ಯಾದಾಸ್ ಬಾಬಾ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇರುವ ವೀರಾಂಜನೇಯ ದೇವಸ್ಥಾನ. ತುಂಗಭದ್ರಾ ನದಿ ಶಾಂತ ರೀತಿಯಲ್ಲಿ ಹರಿತಾ ಇದೆ. ಆಮೇಲೆ ತಂಪಾದ ಗಾಳಿ ಬೀರ್ತಾ ಇದೆ. ಇವತ್ತು ದೇವಸ್ಥಾನವನ್ನು ನೀವು ತೋರಿಸ್ತೀನಿ. ಅದು 3 ಗಂಟೆ ಆಗಿದೆ. ಭಾಳ ಸುಂದರವಾದ ದೇವಸ್ಥಾನವನ್ನು, ಆಂಜನೇಯನ ದೇವಸ್ಥಾನ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇಲ್ಲಿದೆ. ಇದನ್ನು ನೋಡಲಿಕ್ಕೆ ಅಂತಂದು ಉದ್ದೇಶದಿಂದನೇ ನಾವು ಬಂದಿದ್ವಿ. ಭಾಳ ವರ್ಷದಿಂದ ನಮ್ಮ ಬಾಬಾ ಅವರು 1 ದಿನ ವಾಸ ಮಾಡ್ರಿ ಅಂತ ನಮಗೆ ಕರಿತಾ ಇದ್ರು. ಇವತ್ತು ಹನುಮನ ಕೃಪೆಯಿಂದ ಇವತ್ತು ಇರಲಿಕ್ಕೆ ಅವಕಾಶ ಆಗಿದೆ. ಇದು ತಿಮ್ಮಪ್ಪನ ದೇವಸ್ಥಾನ. ಬಹಳ ಹಳೆಯ ಐತಿಹಾಸಿಕವಾಗಿರುವ ದೇವಸ್ಥಾನ. ಇಲ್ಲಿ ತಿಮ್ಮಪ್ಪ ವಾಸ ಮಾಡ್ತಾ ಇದ್ದಾನೆ ಗುಡ್ಡಗಾಡು ಪ್ರದೇಶದಲ್ಲಿ. ತಿಮ್ಮಪ್ಪನ ದೇವಸ್ಥಾನ ಇದು. ಬಹಳ ಹಳೆಯ ಕಾಲದ ದೇವಸ್ಥಾನ ಇದಾಗಿದೆ. ಅದೇ ರೀತಿ ಇಲ್ಲೇ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಆಂಜನೇಯನ ಹನುಮನ ದೇವಸ್ಥಾನ ಇದೆ. ಅದೇ ರೀತಿ ಅಖಂಡ ರಾಮಾಯಣ ಪಠ ಸುಮಾರು 3 ವರ್ಷದಿಂದ ಇವತ್ತು 3 ಗಂಟೆ ಆಗಿದ್ರು ಸಹ ರಾಮನ ನಾಮವನ್ನ ಸ್ಮರಣೆಯನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಕಲ ಭಕ್ತರು ಇದು ನೋಡಲೇಬೇಕು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಕೊಪ್ಪಳ, ಬಳ್ಳಾರಿ, ರಾಯಚೂರು ಈ 3 ಜಿಲ್ಲೆಯಲ್ಲಿ ನಾನು ನೋಡಿದಂಗೆ ಅಖಂಡ ರಾಮಾಯಣ 24 ಗಂಟೆಗಳ ಕಾಲ ನಡೀತಿರುವ ಒಂದು ಪ್ರದೇಶ ಅಂದ್ರೆ ಇದು ಕಾಸನಕಂಡಿನಲ್ಲಿ ವೀರಾಂಜನೇಯ ದೇವಸ್ಥಾನದಲ್ಲಿ ಅಂತ ಅನ್ಕೊಳ್ತಿದ್ದೀನಿ. ವಿದ್ಯಾದಾಸ್ ಬಾಬಾ ಅವರ ನೇತೃತ್ವದಲ್ಲಿ ಇವತ್ತು 3 ಗಂಟೆ ಆದ್ರೂ ಸಹ ರಾಮಾಯಣ ಪಾಠ ನಡೀತಾ ಇದೆ. ಲೋಕ ಕಲ್ಯಾಣಕ್ಕಾಗಿ
ನಡೀತಾ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಆಂಜನೇಯ ದೇವಸ್ಥಾನ ಮತ್ತೆ ಬೆಳಗಿನ ಜಾವ ತೋರಿಸ್ತೀನಿ. ನಮ್ಮ ಪೂಜ್ಯ ಗುರುಗಳು ಇಲ್ಲಿದ್ದಾರೆ, ಅವ್ರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ.